ಸ್ಥಳೀಯ ನಿವಾಸಿಗಳ ಮೇಲೆ ಹೆಜಮಾಡಿ ಟೋಲ್ನಿಂದ ಆಗುತ್ತಿರುವ ಆರ್ಥಿಕ ಹೊರೆ ಹಾಗೂ ವಿವಿಧ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವಂತೆ ಆಗ್ರಹಿಸಿ ಮಾಜಿ ಸಚಿವ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆಯವರ ಮಾರ್ಗದರ್ಶನದಲ್ಲಿ ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಮತ್ತು ಪಡುಬಿದ್ರೆ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಗಸ್ಟ್ 1ರಂದು ಹೆಜಮಾಡಿ ಟೋಲ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೈ ಸುಕುಮಾರ್ ಅವರು ತಿಳಿಸಿದರು. ಅವರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸ್ಥಳೀಯ ನಿವಾಸಿಗಳು ಪ್ರತಿದಿನ ಅನಗತ್ಯ ಟೋಲ್ ಶುಲ್ಕ ಹಾಗೂ ಇತರ ತೊಂದರೆಗಳನ್ನು ಅನುಭವಿಸುತ್ತಿದ್ದು, ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಮುಖಂಡರು ಒತ್ತಾಯಿಸಿದರು. ಟೋಲ್ ಪ್ಲಾಜಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳೀಯ ಸಿಬ್ಬಂದಿಯಿಂದ ನಿಗದಿತ ಸಮಯಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ಕೆಲಸ ಮಾಡಿಸಲಾಗುತ್ತಿದೆ ಹಾಗೂ ಸಮರ್ಪಕ ವಿಶ್ರಾಂತಿ ನೀಡಲಾಗುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಅಲ್ಲದೆ ನಿಯಮಾನುಸಾರ ಸ್ಥಳೀಯ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡಿದರೆ ಸಿಬ್ಬಂದಿಯವರ ವೇತನದಿಂದ ಹಣ ಕಡಿತಗೊಳಿಸಲಾಗುತ್ತದೆ ಎಂಬ ಗಂಭೀರ ಆರೋಪವೂ ವ್ಯಕ್ತವಾಗಿದೆ. ಈ ಆರೋಪಗಳು ನಿಜವಾಗಿದ್ದರೆ ಟೋಲ್ ನಿರ್ವಹಣಾ ಸಂಸ್ಥೆ ಕೂಡಲೇ ಇಂತಹ ಕ್ರಮಗಳನ್ನು ನಿಲ್ಲಿಸಿ ಸಿಬ್ಬಂದಿಗೆ ನ್ಯಾಯಯುತವಾದ ಕೆಲಸದ ವಾತಾವರಣ ಹಾಗೂ ಸ್ಥಳೀಯ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಪಾರದರ್ಶಕ ವ್ಯವಸ್ಥೆಯನ್ನು ಜಾರಿಗೆ ತರಬೇಕೆಂದು ಆಗ್ರಹಿಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಪ್ರಬೋಧ ಚಂದ್ರ ಹೆಜಮಾಡಿ, ಪಡುಬಿದ್ರಿ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಮೇಶ್ ಹುಸೇನ್, ಕೆಪಿಸಿಸಿ ಕೋಆರ್ಡಿನೇಟರ್ ಅಬ್ದುಲ್ ಅಜೀಜ್ ಹೆಜಮಾಡಿ, ಗ್ರಾಮೀಣ ಕಾಂಗ್ರೆಸ್ ಪಲಿಮಾರ್ ಅಧ್ಯಕ್ಷ ಯಶವಂತ್ ಪಲಿಮಾರ್, ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಎರ್ಮಾಳ್ ಅಧ್ಯಕ್ಷ ಕಿಶೋರ್ ಎರ್ಮಾಳ್, ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಸುಧೀರ್ ಕರ್ಕೇರ, ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಪಡುಬಿದ್ರಿಯ ಕಾರ್ಯದರ್ಶಿ ಸಂತೋಷ್ ಪಡುಬಿದ್ರಿ ಹಾಗೂ ಕಾಪು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೇಶವ ಸಾಲ್ಯಾನ್, ಗಣೇಶ್ ಕೋಟ್ಯಾನ್ ಉಪಸ್ಥಿತರಿದ್ದರು. ಪ್ರಾಯಶಃ ತಮಗೆಲ್ಲ ಗೊತ್ತಿರಬಹುದು, ಇದಕ್ಕಿಂತ ಮೊದಲು ಕೂಡ ಇದರ ಬಗ್ಗೆ ಹೋರಾಟವನ್ನು ಮಾಡಿದ್ದೀವಿ. ಆದರೆ ಇವತ್ತು ಹೆಜ್ಮಾಡಿಯ ಸ್ವಲ್ಪ ಭಾಗದ ಜನರಿಗೆ ವಿನಾಯಿತಿಯನ್ನು ಕೊಟ್ಟು ನಡ್ಸಾಲು ಕೂಡ ಇವತ್ತು ಹೆಜ್ಮಾಡಿಗೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ನಡ್ಸಾಲಿನ ವ್ಯಕ್ತಿಗಳು ಯಾರಾದರೂ ಬರೋದಾದರೂ ಕೂಡ ಅವರ ಹತ್ರ ಇವತ್ತು ಟೋಲನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಹೆಜ್ಮಾಡಿಯ ಸಿಟಿಯಿಂದ 100 ಮೀಟರ್ ಹೊರಗಡೆ ಇರತಕ್ಕಂಥ ನಡ್ಸಾಲ್ ಭಾಗದ ಜನರ ಹತ್ರ ಕೂಡ ಅವರಿಗೆ ಕಷ್ಟಕರವಾಗಿ ಅವರ ಹತ್ರ ವರ್ತಿಸುವುದರ ಮುಖೇನ ಟೋಲನ್ನು ಅವರ ಹತ್ರ ವಸೂಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಮಾಡಿದ್ದಾರೆ. ಮತ್ತು ಅಧಿಕಾರಿಗಳು ಟೋಲ್ ಕಲೆಕ್ಟ್ ಮಾಡಲಿಕ್ಕೆ ಟೆಂಡರ್ನ ಮುಖೇನ ಬೇರೆ ಬೇರೆ ಜನರಿಗೆ ಬರ್ತದೆ. ಆದರೆ ಹೊಸ ಯಾರಿಗೆ ಅದು ಟೆಂಡರ್ ಆಗಿರ್ತದ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರು ವಹಿಸ್ಕೊಂಡಿದ್ದಾರ ಅವರ ವರ್ತನೆ ಮಾನವೀಯ ರೀತಿಯಲ್ಲಿ ಇಲ್ಲ. ಮಾನವೀಯ ಸಂಬಂಧವನ್ನು ಹೊರತುಪಡಿಸಿ ಅತ್ಯಂತ ಕ್ರೂರವಾಗಿ ವರ್ತಿಸ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಹೆಜ್ಮಾಡಿ ಗ್ರಾಮೀಣ ಸಮಿತಿ ಇರ್ಬೋದು, ಪಡುಬಿದ್ರಿ ಗ್ರಾಮೀಣ ಸಮಿತಿ ಇರ್ಬೋದು, ಪಲಿಮಾರು ಗ್ರಾಮೀಣ ಸಮಿತಿ ಇರ್ಬೋದು, ಎರ್ಮಾಳ್ ಗ್ರಾಮೀಣ ಸಮಿತಿ ಇರ್ಬೋದು, ಇದೆಲ್ಲ ಇವತ್ತು ಗ್ರಾಮೀಣ ಸಮಿತಿ ಕಾಂಗ್ರೆಸ್ನ ಎಲ್ಲರೂ ಕೂಡ ಒಟ್ಟು ಸೇರಿಕೊಂಡು ಬ್ರಾಕ್ ಆಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾಡ್ದು ಆಗಸ್ಟ್ 1ರಂದು ಆಯೋಜನೆ ಮಾಡಿರ್ತಕ್ಕಂಥದ್ದು. ಆವಾಗಲೇ ತಮಗೆ ಹೇಳಿದ್ದೇನೆ, ಪಬ್ಲಿಕ್ PWD ರಸ್ತೆ ಅನ್ನತಕ್ಕಂಥದ್ದು. ಇವತ್ತು PWD ರಾಜ್ಯದ ರಸ್ತೆಯಲ್ಲಿ ಅನಧಿಕೃತವಾಗಿ ಟೋಲನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿಯ ಸೌಕರ್ಯವನ್ನು PWD ರಸ್ತೆಯಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ಮೂಲ ಪ್ರಶ್ನೆ. ಜನರಿಗೆ ಏನೆಲ್ಲ ಅನುಕೂಲವಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡದೆ ಜನರಿಗೆ ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ ಜನರ ಹತ್ರ ವಸೂಲಿ ಮಾಡತಕ್ಕಂಥದ್ದು. ಇದು ಏನಾಗಿದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕೆಲಸಗಳು ಅಲ್ಲ, ನೇರವಾಗಿ ಡಿಕ್ಟೇಟರ್ಶಿಪ್ಪಲ್ಲಿ ಸುಂಕವನ್ನು ವಸೂಲು ಮಾಡತಕ್ಕಂಥದ್ದು. ಇವತ್ತು ನಾವು ರಾಜ್ಯದಲ್ಲಿ ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.